ನೋಡ್ತಾ ಇದ್ರಿ ದೃಶ್ಯದಲ್ಲಿ. ಆ ಏನು ಗೇಟ್ ಇದೆ, ಆ ಗೇಟ್ ಅನ್ನ ನುಗ್ಗಿ ಮುಂದಕ್ಕೆ ಹೋಗ್ಲಿಕ್ಕೆ ಅಭಿಮಾನಿಗಳು ಪ್ರಯತ್ನ ಪಡ್ತಾ ಇದ್ದಾರೆ. ಭದ್ರತಾ ಸಿಬ್ಬಂದಿ ಅವರನ್ನ ತಡಿಲಿಕ್ಕೂ ಸಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಸಾಧ್ಯ ಆಗ್ತಾ ಇಲ್ಲ. ಇದೇ ರೀತಿ ಗೇಟ್ ಅನ್ನ ಮುರಿದು ಅವ್ರಿಗೇನು ಅಭಿಮಾನಿಗಳು ಬರ್ತಾ ಇದ್ರು ಆ ಸಂದರ್ಭದಲ್ಲಿ ಗೇಟ್ ಅನ್ನ ಮುರಿದು ಬಿದ್ದಿದೆ. ಆಗ ಅಭಿಮಾನಿಗಳು ಏಕಾಏಕಿ ಕ್ರೀಡಾಂಗಣದ ಒಳಗೆ ನುಗ್ಗಿದ್ದಾರೆ. ಮುಂಭಾಗದಲ್ಲಿ ಇದ್ದಂಥವರಿಗೆ ತಕ್ಷಣಕ್ಕೆ ಮೇಲೇಳಕ್ಕೆ ಸಾಧ್ಯ ಆಗಿಲ್ಲ. ಕಾಲು ತುಳಿತ ಉಂಟಾಗಿದೆ. ಒಟ್ಟು 8 ಜನ RCB ಅಭಿಮಾನಿಗಳು ಸಾವು ಕಂಡಿದ್ದಾರೆ. ಅಲ್ಲಿ ಗಾಯಗೊಂಡ ತಕ್ಷಣ ಸುಸ್ತಾದ ಅಲ್ಲಿ ಬಿದ್ದಂತ ಆ ಗಾಯಾಳುಗಳನ್ನ ಕೂಡಲೇ ಹತ್ತಿರದ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗಿದೆ. ಬೋರಿಂಗ್ ಆಸ್ಪತ್ರೆಗೆ ಮತ್ತು ವೈದೇಹಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಬೋರಿಂಗ್ ಆಸ್ಪತ್ರೆ ಮತ್ತು ವೈದೇಹಿ ಆಸ್ಪತ್ರೆಗೆ ಕರೆದುಕೊಂಡು ಹೋದಂತ ತಲಾ ಇಬ್ರು 4 ಜನ ಆಸ್ಪತ್ರೆಯಲ್ಲಿ ಸಾವು ಕಂಡಿದ್ದಾರೆ. ಇನ್ನೂ 4 ಜನ ಸಾವು ಕಂಡಿದ್ದಾರೆ. ಒಟ್ಟು 50ಕ್ಕೂ ಹೆಚ್ಚು ಜನ ಅಸ್ವಸ್ಥರಾಗಿದ್ದಾರೆ. ಗೆಲುವಿನ ಸಂಭ್ರಮವನ್ನ ಈ ದುರಂತ ಕಿತ್ತುಕೊಂಡಿದೆ. RCB ಗೆಲುವನ್ನ ನಿನ್ನೆ ರಾತ್ರಿಯಿಂದ ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ರು. 18 ವರ್ಷಗಳ ನಂತರ ನಮಗೆ ಕಪ್ ಸಿಕ್ತು ಅಂತೇಳಿ, ಈ ಸಲ ಕಪ್ ನಮ್ದು ಅಂತೇಳಿ ಎಲ್ಲರೂ ಖುಷಿ ಪಡ್ತಾ ಇದ್ರು. ಆದರೆ ಸಂಭ್ರಮಾಚರಣೆ ದಿಢೀರಂತ ಆಯೋಜನೆ ಮಾಡಲಾಯಿತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು, RCB ಆಟಗಾರರನ್ನ ನಾವು ವಿಧಾನಸೌಧದ ಮೆಟ್ಟಿಲ ಮೇಲೆ ಸನ್ಮಾನಿಸ್ತೀವಿ ಅಂತೇಳಿ. ಆದರೆ ಅಲ್ಲಿ ಸನ್ಮಾನ ಸಮಾರಂಭ ಬಹಳ ಚಿಕ್ಕದಾಗಿ ನಡೀತು. ಮಳೆಯ ಕಾರಣಕ್ಕೋ ಭದ್ರತಾ ಕಾರಣಕ್ಕೋ ಅಲ್ಲೂ ಸಹ ಸಾವಿರ ಸಂಖ್ಯೆಯಲ್ಲಿ ಸೇರಿದ್ರು ಜನ. ಅಲ್ಲಿಂದ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಆಟಗಾರರು ಬರಬೇಕಾಗಿತ್ತು. ಅವರು ಬರ್ತಾರೆ ಅಂತೇಳಿ ಮಾರ್ಗದುದ್ದಕ್ಕೂ ಸಹ ಸಾವಿರ ಸಂಖ್ಯೆಯಲ್ಲಿ ಜನರಿದ್ರು. ಇನ್ನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆ ಸಂಭ್ರಮಾಚರಣೆ ದಿಢೀರ ಆಯೋಜನೆ ಸರ್ಕಾರ ಆಯೋಜನೆ ಮಾಡ್ತಾ, ಕ್ರಿಕೆಟ್ ಅಸೋಸಿಯೇಷನ್ ಆಯೋಜನೆ ಮಾಡ್ತಾ, ಯಾರು ಜವಾಬ್ದಾರಿ ತೆಗೆದುಕೊಂಡಿದ್ದು? ಸಿದ್ಧತೆ ಇಲ್ಲ. ಯಾವ ರೀತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು, ಅದಕ್ಕೆ ಪೂರ್ವಭಾವಿ ಸಿದ್ಧತೆಯನ್ನು ಏನು ಮಾಡ್ಕೋಬೇಕು, ಅದಕ್ಕೆ BCCI ಏನು ಮಾಡ್ತು, ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಏನು ಮಾಡ್ತು, ಸರ್ಕಾರ ಏನು ಮಾಡಿದೆ? ಇವರೆಲ್ಲರ ಬೇಜವಾಬ್ದಾರಿಯನ್ನ, ಇವರೆಲ್ಲರ ಲೋಪವನ್ನ RCB ಅಭಿಮಾನಿಗಳ ಸಾವು ಅದಕ್ಕೆ ಸರಿಸಮ ಆಗುತ್ತಾ? 8 ಜನ ಸಾವು ಕಂಡಿದ್ದಾರೆ. ಈಗಾಗಲೇ 50 ಜನ ಅಸ್ವಸ್ಥರಾಗಿದ್ದಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೇ ಮಾಡ್ಬೋದು ಅಂತ ಇದ್ರೆ ಅದಕ್ಕೆ ಸೂಕ್ತ ಭದ್ರತಾ ವ್ಯವಸ್ಥೆಯನ್ನು ನಿಯೋಜನೆ ಮಾಡಿ, ಮತ್ತೆ ಯಾವ ಗೇಟ್ನಲ್ಲಿ ಹೇಗೆ ಯಾರಿಗೆ ಪ್ರವೇಶವನ್ನು ಕೊಡಬೇಕು ಅಂತ ಸಿದ್ಧತೆಯನ್ನ ಮಾಡಿ, ನಂತರ